Hello students, I welcome you all to Current Affair Lectures by Azad ICS Academy. ಎಲ್ಲ ಸ್ಟೂಡೆಂಟ್ಸ್ಗೂ ಆಜಾದ್ ICS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ಸ್ವಾಗತ. ಇವತ್ತು ನಾವು ಇಂಪಾರ್ಟೆಂಟ್ ಲೆಕ್ಚರ್ಸ್ನ ನೋಡ್ತಾ ಇದ್ದೀವಿ, ಇಂಪಾರ್ಟೆಂಟ್ ಟಾಪಿಕ್ಸ್ನ ನೋಡ್ತಾ ಇದ್ದೀವಿ. ಫಸ್ಟ್ ಟಾಪಿಕ್ ಏನು ಅಂತ ನೋಡೋಣ. Let us see the first topic that we have for today. West Bengal secured its conviction in digital arrest scam case. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಕೇಸ್ ಬಗ್ಗೆ ಮಾಹಿತಿ ಇದೆ ಇಲ್ಲಿ. ಏನ್ ಮಾಡಿದಾರಪ್ಪ ಅಂತಂದ್ರೆ 9 ಜನರನ್ನ ಅವರು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಇವರು ಡಿಜಿಟಲ್ ಸ್ಕ್ಯಾಮ್ ಅಥವಾ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಮಾಡ್ತಾ ಇದ್ರು. ಈ ತರ ಮಾಡಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು 100 ಕೋಟಿಗೂ ಹೆಚ್ಚು ಹಣವನ್ನ 100 ಜನರಿಂದ ಅಥವಾ 100 ಅಮಾಯಕ ಜನರಿಂದ ವಸೂಲಿ ಮಾಡಿದ್ದಾರೆ. ಯೂಶುವಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ನಾವು ನಿಮಗೆ ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ಅಂತಂದ್ರೆ ನಾನು ಅವಾಗ ಐ ಥಿಂಕ್ ಒಂದ್ 2-3 ವರ್ಷದ ಹಿಂದೆ ಇದು ನನಗೆ 2-3 ವರ್ಷ ಅಂದ್ರೂ ಐ ಥಿಂಕ್ 2024 ಅಲ್ಲಾಗಿತ್ತು ಇದು ಇನ್ಸಿಡೆಂಟು. ನನಗೆ ಒಂದು ಫೋನ್ ಬಂತು. ಏನ್ ಫೋನ್ ಬಂತು ಅಂದ್ರೆ, ನಾವು ಫೆಡೆಕ್ಸ್ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ, ಆಮೇಲೆ ನಿಮ್ದು ಒಂದು ಪಾರ್ಸಲ್ ಇದೆ, ಅದನ್ನ ನಾವು ತೈವಾನ್ಗೆ ಕಳಿಸ್ತಾ ಇದ್ದೀವಿ. ಈ ತರ ಫೋನ್ ಬಂತು. ನಾನು ಆನ್ಲೈನ್ ಅಲ್ಲಿ ತುಂಬಾ ಆರ್ಡರ್ಸ್ ಎಲ್ಲ ಮಾಡ್ತೀನಿ, ಅಮೆಝಾನ್ ಅಲ್ಲಿಂದ ಎಲ್ಲ ಆರ್ಡರ್ಸ್ ಮಾಡ್ತೀನಿ. ಆ ಥರ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಡಿಜಿಟಲ್ ಅಥವಾ ನಿಮ್ಮ ಏನು ಡೇಟಾ ಇರುತ್ತೋ ಅದು ಲೀಕ್ ಆಗೋ ಚಾನ್ಸಸ್ ಇದೆ. ಆ ಥರ ಅವರು ನನ್ನ ಇಮೇಲ್ ಐ ಡಿನೂ ಕರೆಕ್ಟಾಗಿ ಹೇಳಿದ್ರು. ನಾನು ತುಂಬಾ ಭಯ ಆಯಿತು ನನಗೆ. ಅದಾದ್ಮೇಲೆ ನಾನು ಹೇಳಿದೆ, ನೋಡಿ, ನಾನು ಯಾವುದೇ ಥರ ಪಾರ್ಸಲ್ನ ನಾನು ಕಳ್ಸಿಲ್ಲ, ಅದು ತೈವಾನ್ಗೆ ಇದ್ರು ಕಳ್ಸೋಕೆ ಸಾಧ್ಯನೇ ಇಲ್ಲ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಆ ಥರ ಈ ಥರ ಏನೇನೋ ಹೇಳಿದೆ ನಾನು. ಅದಾದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಅವರು, ಯಾಕೆಂದ್ರೆ ನಾನು ಒಂದು ಸ್ವಲ್ಪ UPSC ಪ್ರಿಪೇರ್ ಆಗ್ತಾ ಇದೆ, ಆಮೇಲೆ ಒಂದು ಸ್ವಲ್ಪ ನಾಲೆಜ್ ಇತ್ತು ನನಗೆ. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಪೊಲೀಸಲ್ಲಿ ಕೆಲಸ ಎಲ್ಲ ಮಾಡ್ತಾರೆ, ಹಾಗಾಗಿ ನನಗೆ ಒಂದು ಸ್ವಲ್ಪ ನಾಲೆಜ್ ಆಗಿರೋದ್ರಿಂದ ನಾನು ಈ ಬಲೆಗೆ ಬೀಳಿಲ್ಲ. ಆದರೆ ಇನ್ನಷ್ಟು ಕೆಲವು ಅಮಾಯಕ ಜನರು ಇರ್ತಾರೆ, ಅಥವಾ ನಿಮಗೆ ಯಾರಾದರೂ ಫೋನ್ ಮಾಡಿ, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಫೋನ್ ಮಾಡ್ತಾ ಇದ್ದೀವಿ, ನಮಗೆ ನಿಮ್ಮ ಗಾಡಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಡ್ರಗ್ಸ್ ಬಂದಿದೆ, ಈ ತರ ಎಲ್ಲ ಸುಳ್ಳು ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಕ್ಯಾಮ್ ಮಾಡ್ತಾರೆ. ಈ ತರ ಸ್ಕ್ಯಾಮ್ ಮಾಡಿದಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಈಗ ನೀವು, ನನಗೆ ಎಷ್ಟು ಭಯ ಆಗಿತ್ತು, ಈಗ ನೀವು ಅಮಾಯಕ ಜನರಾಗಿದ್ರೆ ಅಥವಾ ನಾರ್ಮಲ್ ಪೀಪಲ್ ಆದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಜನರಿಗೆ ತುಂಬಾ ಭಯ ಆಗೋ ಚಾನ್ಸಸ್ ಇದೆ. ಆ ತರ ಭಯ ಆದಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಅವ್ರದ್ದು ಐಡೆಂಟಿಫಿಕೇಶನ್ ಮಾಡೋದಾಯ್ತು, ಅಥವಾ ಅವರು ಕರೆಕ್ಟ್ ಆಗಿ ಗೌರ್ಮೆಂಟ್ ಇಂದಾನೇ ಬಂದಿದ್ದಾರೆ ಅನ್ನೋದನ್ನೆಲ್ಲ ಯೋಚನೆ ಮಾಡದೆ ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಅವ್ರಿಗೆ ಹೆಲ್ಪ್ ಕೇಳಕ್ ಸ್ಟಾರ್ಟ್ ಮಾಡ್ತೀರಾ. ಹೆಲ್ಪ್ ಕೇಳಕ್ಕೆ ಅಂತಂದ್ರೆ, ನಮ್ಮನ್ನ ಈ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಗೆ ತಗೊಂಡ್ ಬನ್ನಿ, ದಯವಿಟ್ಟು ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಾವು ಕೊಡ್ತೀವಿ, ಈ ತರ ಎಲ್ಲ ನೀವು ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಅವ್ರ ಬಲೆಯಲ್ಲಿ ಬೀಳ್ತೀರಾ. ಅವರು ನಿಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕು ಅಂದ್ರೆ ನೀವು ನಮ್ಗೆ ಇಷ್ಟು ದುಡ್ಡನ್ನ ಕೊಡ್ಬೇಕು, ಈ ತರ ಎಲ್ಲ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮಿಂದ ದುಡ್ಡನ್ನ ವಸೂಲಿ ಮಾಡ್ತಾರೆ. ಈ ತರ ಮಾಡಿ ಅವರು ಇಷ್ಟೊಂದು ಜನರನ್ನ ಸ್ಕ್ಯಾಮ್ ಮಾಡಿ ಇವಾಗ ಅವರು ಸಿಕ್ಕಾಕೊಂಡಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. Now let us see in English what exactly happens. See, West Bengal secured its first conviction in digital arrest scam case, wherein a gang defrauded over rupees 100 crores from more than 100 victims. The digital arrest scam involves scammers contacting victim by phone, email, or message, falsely claiming that they are under investigation for criminal crimes like identifying theft or money laundering. They use this threat of arrest to intimidate victims into panic, concerning them to transfer large, huge amount of money from the fake accounts under false pretenses, such as clearing their names for refundable security deposits. So what exactly happens is, these people basically give you a call saying that we are putting you under monitor, and you are under a monitor for such kind of a case, like maybe for threats or for money laundering, etc. And when you want to clear your name, what you do is you basically ask them to help you, and when you ask them for help, they basically ask you for more and more money, and like this they try to scam you. Okay, so this is the news that is in case right now. Now what we need to understand here is, ಓಕೆ, ಸೊ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ವಿ ನೀಡ್ ಟು ನೋ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ನಾವು ಗೊತ್ತು ಹಿಡಿಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಪೊಲೀಸ್ ಮತ್ತೆ ಪಬ್ಲಿಕ್ ಆರ್ಡರ್. ಇದು ಬಂದ್ಬಿಟ್ಟು ನಿಮ್ಮ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ, ಅಂತಂದ್ರೆ ನಿಮ್ಮ ರಾಜ್ಯದ ಆಡಳಿತದಲ್ಲಿ ಬರುತ್ತೆ. ನೀವು ಪಾಲಿಟಿ ಓದ್ತಾ ಇದ್ರೆ, ಪಾಲಿಟಿಯಲ್ಲಿ 7th ಸ್ಕೆಡ್ಯೂಲ್ ಅಂತ ಇದೆ. 7th ಸ್ಕೆಡ್ಯೂಲ್ ಅಲ್ಲಿ 3 ಅಥವಾ 4 ಲಿಸ್ಟ್ ಇದೆ. ಒಂದ್ ಬಂದ್ಬಿಟ್ಟು ಯೂನಿಯನ್ ಲಿಸ್ಟ್ ಅಂತ ಹೇಳ್ತೀವಿ. ಆಮೇಲೆ ಅಲ್ಲಿ ಇನ್ನೊಂದೇನಿದೆ ಅಂತಂದ್ರೆ ಸ್ಟೇಟ್ ಲಿಸ್ಟ್ ಅಂತ ಇದೆ. ಆಮೇಲೆ ಕನ್ಕರೆಂಟ್ ಲಿಸ್ಟ್. ಇನ್ನೊಂದೇನ ಇದೆ ಅಂದ್ರೆ ರೆಸಿಡುವರಿ ಲಿಸ್ಟ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಯೂನಿಯನ್ ಲಿಸ್ಟ್ ಒಳಗಡೆ ಬರುವಂತ ಎಲ್ಲಾ ಟಾಪಿಕ್ಸ್ ಏನಿದೆ ಅದು ಬರೀ ನಿಮ್ಮ ಕೇಂದ್ರ ಅಂತಂದ್ರೆ ಸೆಂಟರ್ ಅವರು ಲಾಸ್ ಮಾಡ್ತಾರೆ, ಅವರು
ಎಲ್ಲ ಲಾ ಅಂಡ್ ಆರ್ಡರ್ನ ನೋಡ್ಕೊಳ್ತಾರೆ. ಅದೇ ನೀವು ಪೊಲೀಸ್ ಮತ್ತೆ ಪಬ್ಲಿಕ್ ಆರ್ಡರ್ ಏನಿದೆ ಅದು ಸೆಂಟರ್ ಲಿಸ್ಟ್ ಅಲ್ಲಿ ಬರುತ್ತೆ. ಅಂದ್ರೆ ನಿಮ್ಮ ರಾಜ್ಯ ಏನಿದೆ, ಅಂದ್ರೆ ನಿಮ್ಮ ನಮ್ಮ ಕರ್ನಾಟಕ ರಾಜ್ಯದವರು ಇದನ್ನ ನೋಡ್ಕೋಬೇಕಾಗುತ್ತೆ. ಆದ್ರೆ ಸೆಂಟರ್ ಏನ್ ಮಾಡಬಹುದು ಅಂತಂದ್ರೆ, ಸೆಂಟರ್ ಒಂದ್ ಸ್ವಲ್ಪ ಸಪೋರ್ಟ್ ಕೊಡಬಹುದು. ಯಾವ ತರ ಸಪೋರ್ಟ್ ಕೊಡಬಹುದು ಅಂದ್ರೆ, ನಮಗೆ ಅಡ್ವೈಸ್ ಮಾಡಬಹುದು, ಯಾವ ತರ ನಾವು ನಮ್ಮ ಪೊಲೀಸ್ ಪಬ್ಲಿಕ್ ಆರ್ಡರ್ ನ ಮೇಂಟೈನ್ ಮಾಡಬಹುದು ಅಂತ ಅಡ್ವೈಸ್ ಮಾಡಬಹುದು. ಮತ್ತೆ ನಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಮಾಡಬಹುದು, ಕೆಪಾಸಿಟಿ ಬಿಲ್ಡ್ ಮಾಡೋಕೆ. ಮೇ ಬಿ ನಾವು ಟೆಕ್ನಾಲಜಿನ ಇಂಪ್ರೂವ್ ಮಾಡಬೇಕು ಅಂತ ಅಂದ್ರೆ, ಅಥವಾ ನಮ್ಗೆ ಏನಾದ್ರೂ ಬೇರೆ ರಿಸೋರ್ಸಸ್ ಬೇಕಾದ್ರೆ ಅವಾಗ ನಮ್ಮ ಕೇಂದ್ರ ಸರ್ಕಾರ ನಮ್ಗೆ ಹೆಲ್ಪ್ ಮಾಡಬಹುದು. ಆದ್ರೆ ಪೊಲೀಸ್ ಮತ್ತೆ ಪಬ್ಲಿಕ್ ಆರ್ಡರ್ ಬರೋದು ಸ್ಟೇಟ್ ಲಿಸ್ಟ್ ಅಲ್ಲಿ. ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿ ನೋಡಿ, ಪೊಲೀಸ್ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಆ, ಇದು ರಾಜ್ಯದವರು ನೋಡ್ಕೋಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಕೇಸ್ ಆಗುತ್ತೆ. ಓಕೆ, ಅದಷ್ಟೇ ಅಲ್ಲದೆ ನಮ್ಮ ನಮ್ಮ ರಾಜ್ಯದವರು, ಕೇಂದ್ರದವರು ಏನ್ ಮಾಡ್ತಾ ಇದ್ದಾರೆ ನಮ್ಮ ಸೈಬರ್ ಕ್ರೈಮ್ ನ ಕಡಿಮೆ ಮಾಡಕ್ಕೆ ಅಂತ ಅಂದ್ರೆ, ಇವಿಷ್ಟು ಇನಿಷಿಯೇಟಿವ್ಸ್ ನ ನಮ್ಮ ರಾಜ್ಯದವರು ಮಾಡಿದ್ದಾರೆ ಅಥವಾ ಕೇಂದ್ರದವರು ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಭಾರತದ ಕೇಂದ್ರದವರು ಮಾಡಿದ್ದಾರೆ. ಏನಿದು ಅಂತಂದ್ರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್. ನೋಡಿ, ಅದಾದ್ಮೇಲೆ 4 C's ಇದೆ, ಅದಕ್ಕೆ I4C ಅಂತ ಅನ್ಬೋದು. ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಮಾಡಿದ್ದಾರೆ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ನಮ್ಮ ಸೆಂಟ್ರಲ್ ಕೋಆರ್ಡಿನೇಟಿಂಗ್ ಬಾಡಿ ಫಾರ್ ಸೈಬರ್ ಕ್ರೈಮ್ ಅಂತಂದ್ರೆ, ಯಾವುದೇ ತರವಾದ ಸೈಬರ್ ಕ್ರೈಮ್ ನಡೆದ್ರು ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಒಬ್ರನ್ನೊಬ್ರು ಮಾತಾಡ್ಕೊಳ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಆಮೇಲೆ ಸೈಬರ್ ಫ್ರಾಡ್ ಮಿಟಿಗೇಷನ್ ಸೆಂಟರ್ ಮಾಡಿದ್ದಾರೆ ಇವರು. ಈ ಮೇಲಿನವ್ರ ಜೊತೆಗೆ ಅಂತಂದ್ರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅವ್ರ ಜೊತೆಗೆ ಕೊಲಾಬರೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ ಬ್ಯಾಂಕ್ಸ್ ಮಧ್ಯೆ, ಮತ್ತೆ ಟೆಲಿಕಾಂ ಪ್ರೊವೈಡರ್ಸ್ ಅಂತಂದ್ರೆ ನಿಮ್ಮ ಸಿಮ್ ಕಾರ್ಡ್ ಪ್ರೊವೈಡರ್ಸ್ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ನಿಮ್ ಏರ್ಟೆಲ್ ಆಯ್ತು, ಅಥವಾ ನಿಮ್ಮ ಜಿಯೋ ಆಯ್ತು, BSNL ಆಯ್ತು, ಅದ್ರ ಜೊತೆಗೆ ಲಾ ಎನ್ಫೋರ್ಸ್ಮೆಂಟ್ ಅವ್ರ ಜೊತೆಗೂ ಇವರು ಕೊಲಾಬರೇಟ್ ಮಾಡಿ ಎಲ್ಲರೂ ಕೂತ್ಕೊಂಡು ಇದನ್ನ ಸಾಲ್ವ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಇನ್ನೊಂದು ಏನಿದೆ ಅಪ್ಪ ಅಂತಂದ್ರೆ, ಸಮನ್ವ್ಯಾಯ ಪ್ಲಾಟ್ಫಾರ್ಮ್ ಮ್ಯಾನೇಜಸ್ ಡೇಟಾ ಅಂಡ್ ಕೋಆರ್ಡಿನೇಷನ್ ಫಾರ್ ಇಂಟರ್ ಸ್ಟೇಟ್ ಕ್ರೈಮ್ಸ್. ಇವಾಗ ನೋಡಿ, ಏನಾಗುತ್ತಪ್ಪ ಅಂತಂದ್ರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಯಾರೋ ಕೂತ್ಕೊಂಡು, ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾರೋ ಕೂತ್ಕೊಂಡು ಕರ್ನಾಟಕದಲ್ಲಿ ಇರೋರ್ಗು ಫೋನ್ ಮಾಡಬಹುದು. ಅಂತಂದ್ರೆ ಈ ಕ್ರೈಮು ಆಲ್ ಓವರ್ ಇಂಡಿಯಾ ನಡೀತಾ ಇದೆ, ಪೂರಾ ಭಾರತದಲ್ಲಿ ನಡೀತಾ ಇದೆ. ನೀವು ಬೇರೆ ಬೇರೆ ರಾಜ್ಯದಲ್ಲಿ ಕೂತ್ಕೊಂಡು ಈ ಕ್ರೈಮ್ ನ ಮಾಡೋ ಸಾಧ್ಯತೆಗಳು ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಪ್ಲಾಟ್ಫಾರ್ಮ್ ನ ಮಾಡಿದ್ದಾರೆ. ಅದಕ್ಕೆ ಸಮನ್ವ್ಯಾಯ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಡೇಟಾನ ಕಲೆಕ್ಟ್ ಮಾಡ್ತಾರೆ. ಬೇರೆ ಯಾವ್ದಾದ್ರು ಇಂಟರ್ ಸ್ಟೇಟ್ ಅಂತಂದ್ರೆ, ಬೇರೆ ಬೇರೆ ಸ್ಟೇಟ್ ಗಳಿಂದ ಯಾರಾದ್ರೂ ಫೋನ್ ಮಾಡಿದ್ರೆ ಆ ತರ ಇನ್ಫಾರ್ಮೇಶನ್ ಕೂಡ ನಮ್ಗೆ ಇರುತ್ತೆ. ಇಲ್ಲಿ ಸಸ್ಪೆಕ್ಟ್ ರೆಜಿಸ್ಟ್ರಿ ಟ್ರ್ಯಾಕ್ ಅಂತಂದ್ರೆ, ಯಾರು ಆಗಿರಬಹುದು. ಸಸ್ಪೆಕ್ಟ್ ಅಂತಂದ್ರೆ ನಮ್ಗೆ ಯಾರ ಮೇಲೆ ಸಂಶಯ ಇದೆ ಅದನ್ನ ಎಲ್ಲರನ್ನೂ ಒಂದು ಟ್ರ್ಯಾಕ್ ಮಾಡಿರ್ತಾರೆ ಅವರು. ಇವ್ರು ಮಾಡಿರಬಹುದು ಅನ್ನೋ ಒಂದು ಸಂಶಯದಿಂದ ಅವರು ಒಂದು ಟ್ರ್ಯಾಕ್ ಮಾಡಿರ್ತಾರೆ. ಅದನ್ನ ನೀವು ಐಡೆಂಟಿಫೈ ಮಾಡೋಕೆ ಕೂಡ ಏನ್ ಮಾಡ್ತಾರೆ, ಟ್ರ್ಯಾಕ್ಸ್ ಸೈಬರ್ ಕ್ರಿಮಿನಲ್ ಐಡೆಂಟಿಫೈಯರ್ಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ಬ್ಯಾಂಕ್ಸ್ ಅಂತಂದ್ರೆ, ಬ್ಯಾಂಕ್ ಅವ್ರ ಜೊತೆಗೆ ಸೇರ್ಕೊಂಡು ಇವರು ಮಾಡಿರಬಹುದು ಅನ್ನೋ ಒಂದು ಸಂಶಯದ ಟ್ರ್ಯಾಕ್ ನ ಮಾಡಿದ್ದಾರೆ. ಸಿಟಿಸನ್ಸ್ ಕ್ಯಾನ್ ಆಲ್ಸೋ ಯೂಸ್ ಅ ನ್ಯೂ ಫೀಚರ್ ಅಂತಂದ್ರೆ, ನಾವು ಎಲ್ಲಾ ನಾಗರಿಕರು, ಭಾರತದ ನಾಗರಿಕರು ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಹೊಸ ಫೀಚರ್ ಇದೆ cybercrime.india, cybercrime.government.india gov.india ಟು ರಿಪೋರ್ಟ್ ಅಂಡ್ ಚೆಕ್ ಸಸ್ಪೆಕ್ಟ್ಸ್ ಅಂತಂದ್ರೆ, ನಿಮಗೂ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ನೀವು ಅವ್ರನ್ನ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕಬಹುದು. ಆಮೇಲೆ ರಿಪೋರ್ಟ್ ಕೂಡ ಮಾಡಬಹುದು. ಈ ಎಲ್ಲಾ ಇನಿಷಿಯೇಟಿವ್ಸ್ ನ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ನೋಡಿರಬಹುದು, ರೀಸೆಂಟ್ ಆಗಿ ನನಗೆ ಕಾಲರ್ ಟ್ಯೂನ್, ನಾವ್ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಒಂದು ಮೆಸೇಜ್ ಬರ್ತಿತ್ತು. ಮುಂಚೆ ಕೋವಿಡ್ ಅಲ್ಲಿ ಮೆಸೇಜ್ ಬರ್ತಿತ್ತು, ಕೋವಿಡ್ ಇದೆ ಅದಕ್ಕೆ ವ್ಯಾಕ್ಸಿನ್ ಹಾಕೊಳ್ಳಿ ಅಂತ ಮೆಸೇಜ್ ಬರ್ತಿತ್ತು. ಇಲ್ಲ ಅದಕ್ಕಿಂತ ಮುಂಚೆ ಏನ್ ಮೆಸೇಜ್ ಬರ್ತಿತ್ತು ಅಂತಂದ್ರೆ, ಮನೆ ಬಿಟ್ಟು ಹೊರಗೆ ಹೋಗ್ಬೇಡಿ ಅಂತ ಮೆಸೇಜ್ ಬರ್ತಿತ್ತು. ಇವಾಗ ನಾವ್ ಯಾರಿಗಾದ್ರೂ ಫೋನ್ ಮಾಡಿದ್ರೆ, ಇವಾಗ ನೀವು ಸೈಬರ್ ಅಪರಾಧಿಗಳಿಗೆ ಒಳಗಾಗಿದ್ರೆ, ಅಥವಾ ನಿಮ್ಗೆ ಸೈಬರ್ ಕ್ರೈಮ್ ನೀವು ಸೈಬರ್ ಕ್ರೈಮ್ ಇಂದ ಅಪಾಯಗೊಂಡಿದ್ರೆ, ಅಥವಾ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ನೀವು 1930ಗೆ ಕಾಲ್ ಮಾಡಿ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕಂಪ್ಲೇಂಟ್ ನ ರೆಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಏನಾದ್ರೂ ಸೈಬರ್ ಫ್ರಾಡ್ ಆಗಿದ್ರೆ ನೀವು ಈ ನಂಬರ್ಗೂ ಕೂಡ ಫೋನ್ ಮಾಡಿ ನಿಮ್ಮ ಕಂಪ್ಲೇಂಟ್ ನ ರೆಜಿಸ್ಟರ್ ಮಾಡಬಹುದು. ಈ ಎಲ್ಲಾ ಕಾರ್ಯಗಳನ್ನ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದಾರೆ. Right? So what are the initiatives? So we have to understand that the police and the public order comes under the state list of the 7th schedule. As per the polity lectures, as we all know, that there is a 7th schedule in our constitution, and which says that there is a union list in which the union will make laws. And you have state list in which the state of that particular, or each and every state is going to make laws on those lists. So police comes under such a kind of a state list itself. Center is going to play any role? Yes. See, look, center can give us advice.
Okay, they can provide us some financial assistance. They can also do capacity building. Probably they can give us more better technology, install better technology or high level computers, etc. So they can do a lot of capacity building also, right? And they can also give us some kind of financial assistance as well. Now, what we have to understand here is there are concurrent lists where both center and state can make laws, right? But here, police and public order comes under the state list. That's what we have to understand. Apart from this, two, you know, to avoid cybercrime. So what is Indian government doing? So Indian government has initiated some of the initiatives, and one of such initiative is Indian Cybercrime Coordination Center. So it is going to act as a coordinating body for the crime that has happened. And we also have a crime fraud mitigation center. Now, crime fraud mitigation center is going to coordinate with the Indian Cybercrime Coordination Center, and it is going to have a collaboration with the banks. See, because the amount is going to get transferred to the bank, right? So banks, and they are calling you, they will require some telecom industry help as well. For example, it could be from which SIM card the number is being dialed, etc. So you need your Airtel, Jio, BSNL, etc. Apart from this, the law enforcement, how the law enforcement is going to help us here is when they call you, they say that they are working from police department or from income tax department, etc. So you can also verify whether it is exactly from the law enforcement or is it from somebody else or is it a fraud. So to have this conversation, this cyber fraud mitigation center is there. Then we also have a Saman Vyaya platform in which you can also coordinate between the interstates, because see, whatever crime is happening, we are not sure whether it is happening in Karnataka, whether it is in Andhra Pradesh, or the person who is calling us is in which state. We do not know. So it is very important to have a interstate coordination also. That is, all the states should have some coordination. For this, we also have this platform. Suspect registry track. So what we're going to do here is, depending on the banks, now banks will understand, okay, there is a huge amount of money that is coming to this particular account. So probably they will understand, okay, this is a suspect. ಇವರು ಮಾಡಿರಬಹುದು ಅಂತಂದ್ರೆ ತುಂಬಾ ಹಣ ಒಂದೇ ಬ್ಯಾಂಕ್ ಅಕೌಂಟ್ ಬಂದ್ರೆ ಒಂದೇ ದಿವಸ ಅದು ಏನು ಟ್ರಾನ್ಸಾಕ್ಷನ್ ಇಲ್ಲದೆ ಬಂದ್ರೆ ನೀವು ಇವ್ರನ್ನ ಸಸ್ಪೆಕ್ಟ್ ಮಾಡುವಂತ possibilities ಇದೆ. So when a money is transferred to your account, there is a possibility that you can suspect this person, right? And this is how suspect registry track will also be maintained. Citizens can use a new feature on cyber crime. So ಈ ಒಂದು ಹೊಸ feature start ಮಾಡಿದ್ದಾರೆ. And what is that? You can also report and check the suspects. Means if I feel that this person is doing some cyber crime, there's a possibility, right? Like all of a sudden the person who was very poor is now looking very rich. Maybe you feel that that person is doing something wrong. And if you find someone like that, and if you want to report, whom do you report? You can directly go to cybercrime.gov.in and you can report and check whether these people are suspects or no, right? So these are some of the things that are being done to implement how to reduce the cybercrime. And this is a good initiative that is being done, because nowadays there's a lot of cybercrime that's happening. As we are moving into digital world, there is a lot of issues that we are also facing in the digital world. And I think this is a good initiative that our government is trying to save the people of India, right? Now let us see the next important topic, that is UPI becomes the world's first real time payment system. ಇವಾಗ ಮುಂದಿನ ಟಾಪಿಕ್ ನ ನೋಡೋಣ. ಅದೇನಪ್ಪಾ ಅಂತಂದ್ರೆ UPI becomes ಅಂದ್ರೆ UPI ಜಗತ್ತಿನ ಫಾಸ್ಟೆಸ್ಟ್ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಆಗಿದೆ. ಇವಾಗ ನೋಡಿ, UPI ಅಂದ್ರೆ ಏನಂತ ಹೇಳ್ತೀನಿ. UPI ಇಸ್ ನಥಿಂಗ್ ಬಟ್ ಇಂಡಿಯಾ ಅವ್ರು ಮಾಡಿರೋದು ಅಥವಾ ನಮ್ಮ ಭಾರತದವರು ಮಾಡಿರುವಂತಹ ಒಂದು ಪೇಮೆಂಟ್ ಸಿಸ್ಟಮ್. ಅದಕ್ಕೆ ನಾವು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಇವಾಗ ನಿಮ್ಮ ಫೋನಲ್ಲಿ ನೀವು ಯೂಸ್ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ UPI ಸಿಸ್ಟಮ್ ಅಂತಾನೆ ಹೇಳ್ಬಹುದು. ಓಕೆ, ಏನಂದ್ರೆ ನಿಮಗೆ ನಿಮ್ಮ ಫೋನಲ್ಲಿ ಒಂದು ಆಪ್ ಅಂತ ಬರುತ್ತೆ. ಓಕೆ, ಯಾವ್ದಾದ್ರು ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಫೋನ್ ಪೇ ಮಾಡ್ಕೊಳ್ಳಿ, ಗೂಗಲ್ ಪೇ ಮಾಡ್ಕೊಳ್ಳಿ, ಯಾವ್ದಾದ್ರು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ನಂಬರ್ ಇರುತ್ತೆ, ನಿಮ್ಗೆ ಯಾವ ನಂಬರ್ನ ಯೂಸ್ ಮಾಡ್ತಾ ಇದ್ದೀರೋ ಆ ನಂಬರ್ಗೆ ನೀವು 2-3 ಬ್ಯಾಂಕ್ ಅಕೌಂಟ್ನ ಕನೆಕ್ಟ್ ಮಾಡಬಹುದು. ಇವಾಗ ನಂದು ಒಂದೇ ನಂಬರ್ ಇದೆ, ಆದ್ರೆ ನನ್ನ ಹತ್ರ 3 ಬ್ಯಾಂಕ್ ಅಕೌಂಟ್ ಇದೆ ಅಂತ ಅನ್ಕೊಳ್ಳಿ. ನನ್ನ ಹತ್ರ 3 ಬ್ಯಾಂಕ್ ಅಕೌಂಟ್ನ ನಾನು ಇದು ಒಂದೇ ನಂಬರ್ಗೆ ನಾನು ಕನೆಕ್ಟ್ ಮಾಡಬಹುದು. ಆಮೇಲೆ ಅದೇ ನಂಬರ್ನ ಇಟ್ಕೊಂಡು ನಾನು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನನ್ನ ಬ್ಯಾಂಕ್ ಅಕೌಂಟ್ ಇಂದ ಬೇರೆ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬಹುದು. ಇವಾಗ ನೀವು ಎಲ್ಲೇ ಹೋದ್ರೂ ನೋಡ್ತಾ ಇದ್ದೀರಾ, ಸ್ಕ್ಯಾನ್ ಮಾಡ್ತೀರಾ, ಆಮೇಲೆ ನೀವು ದುಡ್ಡು ಪೇ ಮಾಡ್ತೀರಾ. ಸ್ಕ್ಯಾನ್ ಮಾಡಿ ದುಡ್ಡು ಪೇ ಮಾಡೋದು ಏನಪ್ಪಾ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಮುಂಚೆ ನಾವು ಬ್ಯಾಂಕ್ ಅಕೌಂಟ್ ಇಂದ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲ ಕಳಿಸ್ಬೇಕು ಅಂತ ಅಂದ್ರೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ವಿ ಹ್ಯಾಡ್ ಚೆಕ್ ಅಥವಾ DD, ಈ ತರ ನಾವು ಲೈನ್ ಅಲ್ಲಿ ನಿಂತ್ಕೊಂಡು ಡೆಪಾಸಿಟ್ ಈ ತರ ಎಲ್ಲ ಮಾಡ್ಬೇಕಾಗಿರುತ್ತೆ. ಆದ್ರೆ ಇವಾಗ ಆ ತರ ಏನೂ ಇಲ್ಲ. ವಿ ಹ್ಯಾವ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಇದು ಭಾರತದವ್ರು ಮಾಡಿರೋದು. ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ನೋಡೋಣ. ಇವಾಗ ನೋಡಿ ಏನಾಗಿದೆ ಅಂತಂದ್ರೆ, ನಮ್ಮ ಭಾರತದಲ್ಲಿ ಯೂಸ್ ಮಾಡ್ತಾ ಇರುವಂತ ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಏನಿದೆ ಅದು 650 ಮಿಲಿಯನ್ ಟ್ರಾನ್ಸಾಕ್ಷನ್ಸ್ ಪ್ರತಿ ದಿನಕ್ಕೆ ಅಂತಂದ್ರೆ ಅಷ್ಟು ಟ್ರಾನ್ಸಾಕ್ಷನ್ಸ್ ಪ್ರತಿ ದಿನ ಆಗ್ತಾ ಇದೆ. ದಿಸ್ ಮೈಲ್ ಸ್ಟೋನ್ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಲೀಡರ್ಶಿಪ್ ಅಂತಂದ್ರೆ ಇದು ನಮ್ಮ ಭಾರತದ ಲೀಡರ್ಶಿಪ್ ತೋರಿಸುತ್ತೆ ಡಿಜಿಟಲ್ ಪೇಮೆಂಟ್ಸ್ ಅಲ್ಲಿ. ನಾವು ಯಾವ ತರ ಡಿಜಿಟಲ್ ಇಂಡಿಯಾ ಅಥವಾ
ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಏನಿದೆ ಅದನ್ನ ನಾವು ಯಾವ ತರ ಸೀರಿಯಸ್ ಆಗಿ ತಗೊಂಡಿದ್ದೀವಿ, ನಾವು ಡಿಜಿಟಲ್ ಆಗಿ ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ, ನಾವು ರ್ಯಾಪಿಡ್ ಆಗಿ ಅಂದ್ರೆ ತುಂಬಾ ವೇಗವಾಗಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಅಥವಾ ತುಂಬಾ ವೇಗವಾಗಿ ನಾವು ಪರಿವರ್ತಿಸ್ಕೊಳ್ತಾ ಇದ್ದೀವಿ ನಮ್ಮನ್ನ ನಾವು ಟುವರ್ಡ್ಸ್ ಡಿಜಿಟಲ್ ಇಂಡಿಯಾ. ಸೊ ಅದಕ್ಕೆ ಇದು ಮಹತ್ವವಾದಂತ ವಿಷಯ, ಅಥವಾ ಮಹತ್ವವಾದಂತ ಏನಂತ ಹೇಳ್ಬೋದು, ಟಾಪಿಕ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ 650 ಮಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಪ್ರತಿ ದಿವಸ. ನೋಡಿ, ಇಲ್ಲಿ ವೀಸಾ ಅಂತ ಇದೆ, ನಾನು ಅದಕ್ಕೆ ಕ್ರಾಸ್ ಕೂಡ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ನೋಡಿ, ವೀಸಾನು UPI ತರಾನೇ, ಇದು ಪೇಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಯೂಸ್ ಮಾಡ್ತಾ ಇರುವಂತ ಒಂದು ಆಪ್ ಅಂತ ಹೇಳ್ಬೋದು, ಇಲ್ಲ ಸಾಧನ ಅಂತ ಹೇಳ್ಬೋದು. ಮುಂಚೆ ನಮ್ಮ ಹತ್ರ ಡೆಬಿಟ್ ಕಾರ್ಡ್ ಇರ್ತಿತ್ತು, ನಾವು ಡೆಬಿಟ್ ಕಾರ್ಡ್ ಇಂದ ಸ್ವೈಪ್ ಮಾಡ್ತಿದ್ವಿ, ಅಥವಾ ಡೆಬಿಟ್ ಕಾರ್ಡ್ ಇಂದ ನಾವು ಪೇಮೆಂಟ್ಸ್ ನ ಮಾಡ್ತಾ ಇದ್ವಿ. ಇವಾಗ ವೀಸಾ ಇಂದ ತುಂಬಾ ಕಡಿಮೆ ಆಗ್ತಿದೆ, ಮತ್ತೆ UPI ಇಂದ ತುಂಬಾ ಜಾಸ್ತಿ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, UPI ಲಾಂಚ್ ಆಗಿದ್ದು 2016ರಲ್ಲಿ. ಓಕೆ, ಮೊಬೈಲ್ ಫಸ್ಟ್ ಅಂದ್ರೆ ನಾವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು ಪಿಯರ್ ಟು ಪಿಯರ್ ಪೇಮೆಂಟ್ ಪ್ಲಾಟ್ಫಾರ್ಮ್. ಅಂದ್ರೆ ಒಬ್ಬ ಮನುಷ್ಯದಿಂದ ಇನ್ನೊಬ್ಬ ಮನುಷ್ಯ, ಪಿಯರ್ ಟು ಪಿಯರ್ ಅಂತ ಅಂದ್ರೆ ಒಬ್ಬ ಮನುಷ್ಯದಿಂದ ಇನ್ನೊಬ್ಬ ಮನುಷ್ಯಗೆ, ಅಥವಾ ಒಬ್ಬ ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ, ಇಲ್ಲ ಒಂದ್ ಫೋನ್ ಇಂದ ಇನ್ನೊಂದು ಫೋನ್ಗೆ, ಒಂದ್ ನಂಬರ್ ಇಂದ ಇನ್ನೊಂದು ನಂಬರ್ಗೆ ನಾವು ಏನ್ ಮಾಡ್ಬೋದು, ಪ್ಲಾಟ್ಫಾರ್ಮ್ ಪೇಮೆಂಟ್ ನ ಮಾಡ್ಬೋದು. ಅನ್ಲೈಕ್ ವೀಸಾ ಕಾರ್ಡ್ ಬೇಸ್ಡ್ ಆನ್ ನೆಟ್ವರ್ಕ್ ಅಂತಂದ್ರೆ ವೀಸಾ ಕಾರ್ಡ್ ಇದ್ದವ್ರಿಗೆ ಮಾತ್ರ ನೀವು ಕಳಿಸಬಹುದು. ಇಟ್ಸ್ ಹೈ ಇಂಟರ್ಪ್ರೆಟಬಿಲಿಟಿ ಎನೇಬಲ್ಸ್ ಸೀಮ್ಲೆಸ್ ಪೇಮೆಂಟ್ಸ್ ಅಕ್ರಾಸ್ ಬ್ಯಾಂಕ್ಸ್ ಅಂಡ್ ಆಪ್ಸ್. ಅಂದ್ರೆ ನೀವು ಬ್ಯಾಂಕ್ಸ್ಗೂ ಮಾಡಬಹುದು ಪೇಮೆಂಟ್, ಆಮೇಲೆ ಆಪ್ಸ್ಗೂ ನೀವು ಮಾಡಬಹುದು. ಅದೇ ನೀವು ಟ್ರಾನ್ಸಾಕ್ಷನ್ಸ್, ನೀವು ವೀಸಾ ಟ್ರಾನ್ಸಾಕ್ಷನ್ಸ್ ನೋಡಿದ್ರೆ ನೋಡಿ, 400 ರಿಂದ 500 ಮಿಲಿಯನ್ಸ್ ಮಾತ್ರ ಆಗ್ತಿದೆ. ಆದ್ರೆ ನಮ್ಮ ಭಾರತದ UPI ಇಂದ ಎಷ್ಟು ಆಗ್ತಾ ಇದೆಯಪ್ಪ ಅಂತಂದ್ರೆ 650 ಮಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಪ್ರತಿ ದಿವಸ. ಓಕೆ, ಇದು ನಾವು 2016ರಲ್ಲಿ ಲಾಂಚ್ ಮಾಡಿರೋದು UPI. ಅಲ್ಲಿಂದ ಮುಂದೆ ನೀವು ನೋಡ್ತಾ ಇರ್ಬೋದು ದಟ್ ದರ್ ಇಸ್ UPI ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ, ಅಥವಾ ಡಿಜಿಟಲ್ ಇಂಡಿಯಾ ನಾವು ಆ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ UPI ಆಫ್ ಇಂಡಿಯಾ ಹ್ಯಾಸ್ ಬಿಕಮ್ ದ ಫಸ್ಟ್ real-time payment system. So we have to understand that it is real-time payment system. What exactly happens is you have one number, and for that one number you can connect a lot of bank accounts, and you can transfer the money to any of the banks that you have, right? Or you want to transfer it to anybody, you can do it. And now you can also see that we are becoming very digital. We are not paying any money. For example, if I want to just buy a chips packet, ನಾನು ಬರೀ 5 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ತಗೋಬೇಕು ಅಂತಂದ್ರು ನಾನು ದುಡ್ಡು ತಗೊಂಡು ಹೋಗಲ್ಲ, ನಾನು ಬರೀ ಫೋನ್ ತಗೊಂಡು ಹೋಗ್ತೇನೆ. ಆ ಯಾವ್ದಾದ್ರು ಅಂಗಡಿಗೆ ಹೋಗಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಅಲ್ಲಿ ಪೇಮೆಂಟ್ ನಾನು ಸ್ಕ್ಯಾನ್ ಮಾಡಿಯೇ ಮಾಡ್ತೀನಿ. ಅಂದ್ರೆ ನನ್ನ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ ಹೋಗುತ್ತೆ. ಇಲ್ಲಿ ಯಾವುದೇ ತರ ನಾವು ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ತಾ ಇಲ್ಲ. ಸೊ what happens is, even if I want to buy a 5 rupees packet of chips also, I still use UPI payment, not carrying any kind of money or cash, right? Apart from this, we also have to understand that it was launched in 2016, and it is a mobile first peer-to-peer platform. Okay, and this, if you compare it with Visa, it is completely different from the Visa card that is there. So if you have the debit card or credit card, especially debit cards, you can see it is written as Visa or MasterCard or RuPay. So these are the companies that this particular card is being given by. Okay, so this company will earn some kind of money when you make payment through these cards. If you see Visa transactions, it's estimated only up to 400 to 500 million transactions daily. But if you see India's UPI payment system, it is doing around 650 transactions every day, not in a month or a year. It is doing it every day. So a lot of people are using this particular UPI payment system, right? So this is something that is very important, very good. This is a kind of, what you mean to say, proof that we are becoming digital, and we are transforming very rapidly in digital journey, right? UPI has also gained global acceptance. ಅಂತಂದ್ರೆ UPI ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲೂ ಕೂಡ ಅದನ್ನ ಜನರು ಎಕ್ಸೆಪ್ಟ್ ಮಾಡಿದ್ದಾರೆ, ಅದನ್ನ ಸ್ವೀಕರಿಸಿದ್ದಾರೆ. ಯಾವ ದೇಶಗಳಲ್ಲಿ ಅಂತ ನೋಡೋಣ. ಫ್ರಾನ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಶ್ರೀಲಂಕಾ, ಸಿಂಗಾಪುರ್, ಈ 4 ದೇಶಗಳಲ್ಲೂ ಕೂಡ UPI ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ದ ಪ್ಲಾಟ್ಫಾರ್ಮ್ ಈಸ್ ಆಪರೇಟೆಡ್ ಬೈ, ಅಂದ್ರೆ ಈ UPI ನ ಯಾರು ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಭಾರತದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದಕ್ಕೆ ನಾವು ಏನಂತ ಹೇಳ್ತೀವಿ, NPCI. Okay, which integrates banks, apps and merchants on unified platform or a unified system. ಅಂತಂದ್ರೆ ನಮ್ಮ ಭಾರತದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ದಿಸ್ ವಾಸ್ ಕ್ರಿಯೇಟೆಡ್ ಇನ್ 2008. ಇದ್ರ ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ. ಇವರು 2008ರಲ್ಲಿ ಈ ಒಂದು ಬಾಡಿನ ಕ್ರಿಯೇಟ್ ಮಾಡಿದ್ರು. 2016ರಲ್ಲಿ ಅವರು UPI ನ ತಗೊಂಡ್ ಬಂದ್ರು. ಇವಾಗ UPI ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಅದನ್ನ ಜನರು ಸ್ವೀಕರಿಸಿದ್ದಾರೆ, ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಯಾವ್ಯಾವ ದೇಶಗಳಂತಂದ್ರೆ ಫ್ರಾನ್ಸ್, UAE, ಮತ್ತೆ ಶ್ರೀಲಂಕಾ, ಆಮೇಲೆ ಸಿಂಗಾಪುರ್. ಇದು 1 ಮಾರ್ಕ್ ಕ್ವಶನ್ ಕೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್, ಕೆಳಗಿರುವ ಯಾವ ದೇಶಗಳ UPI ನ ಬಳಕೆಯಲ್ಲಿ
ಯು ಪಿ ಐ ಬಳಕೆ ಮಾಡ್ತಾ ಇದೆ ಅಂತ ನಿಮಗೆ ಕ್ವಶನ್ ಬರ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಫ್ರಾನ್ಸ್, UAE, ಶ್ರೀಲಂಕಾ ಮತ್ತೆ ಸಿಂಗಾಪುರ್. ಸೊ ದೇ ಮೇ ಆಸ್ಕ್ ಯು ಒನ್ ಮಾರ್ಕ್ ಕ್ವಶನ್ ಹಿಯರ್, that who are the people who are which of the following countries are using UPI system, right? Apart from this, ನೋಡಿ, International Monetary Fund recognizes UPI as a global benchmark for real-time, cost-effective, and interoperable payment system. The success of UPI symbolizes India's vision for Atmanirbhar Bharat, self-reliance in economy, infrastructure, and technology. So what we have to understand here is, ನಮ್ಮ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ ನಮ್ಮ UPI ಸಿಸ್ಟಮ್ನ ರಿಕಗ್ನೈಸ್ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಇದು ತುಂಬಾ ಚೆನ್ನಾಗಿರುವಂತ ಒಂದು ಪ್ಲಾಟ್ಫಾರ್ಮ್. ಯಾಕೆ ಅಂತಂದ್ರೆ ಅದು ರಿಯಲ್ ಟೈಮ್ ಇದೆ, ಅಂದ್ರೆ ಟೈಮ್ ಟು ಟೈಮ್ ಆಗ್ತಾ ಇದೆ, ಅದ್ರ ಜೊತೆಗೆ ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಆಮೇಲೆ ಇದು ಒಂದು ಚೆನ್ನಾಗಿರುವಂತ ಸಕ್ಸಸ್ಫುಲ್ ಪೇಮೆಂಟ್ ಸಿಸ್ಟಮ್ ಅಂತ ಇವರು ಹೇಳ್ತಾ ಇದ್ದಾರೆ. ಇದು ನಮ್ಮ ಆತ್ಮನಿರ್ಭರ್ ಭಾರತ್ ಏನಿದೆ ಅದಕ್ಕೆ, ಸೆಲ್ಫ್ ರಿಲಯನ್ಸ್ ಎಕನಾಮಿ ಅಂದ್ರೆ ನಾವು ನಮ್ಮ ಕಾಲಿನ ಮೇಲೆ ನಿಂತ್ಕೊಳ್ಳುವಂತ ಒಂದು ಎಕನಾಮಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿನ ನಾವು ಇಲ್ಲಿ ಬಿಲ್ಡ್ ಮಾಡ್ತಾ ಇದೀವಿ. ಅದಕ್ಕೆ ಇದು ಒಂದು ಪ್ರೂಫ್ ಅಂತಾನು ನಾವು ಹೇಳ್ಬಹುದು ಅಲ್ಲ. ಸೊ ನೆಕ್ಸ್ಟ್, ಇವಾಗ ನಾವು UPI IMF ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನೋಡೋಣ. IMF. So what we have to understand here is that now UPI is used in all these 4 countries also, and International Monetary Fund also is recognizing UPI as a global benchmark for real-time, cost-effective systems, because it's easy and it's easy to access and it is cost-effective, and also you need to understand that it is helping us in the Atmanirbhar Bharat, which is making us self-rely or rely on our self or economy infrastructure. So next we have to understand a little bit about International Monetary Fund. Okay, International Monetary Fund is a global organization comprising of 190 members, representing on its executive board proportionally according to the financial contributions. The IMF's objective is to foster global monetary cooperation, secure financial stability, facilitate international trade, promote employment, sustainable government growth, and reduce global poverty. So International Monetary Fund ಅವರ ಕೆಲಸ ಏನು, ಇದೇನಪ್ಪಾ ಅಂತಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 190 ದೇಶಗಳು ಕೂಡ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇನ ಮೆಂಬರ್ ಆಗಿದೆ. ಅವರು ಇಂಟರ್ನ್ಯಾಷನಲ್ ಟ್ರೇಡ್ ಆಯ್ತು, ಅಂತಾರಾಷ್ಟ್ರೀಯ ಟ್ರೇಡ್ ಅಂತ ಹೇಳ್ಬೋದು, ಅಥವಾ ಎಲ್ಲರಿಗೂ ಕೆಲಸ ಕಾರ್ಯವನ್ನ ಕೊಡುವಂತ ಕೆಲಸ ಆಯ್ತು, ಪ್ರಮೋಟ್ ಎಂಪ್ಲಾಯ್ಮೆಂಟ್, ಆಮೇಲೆ ಸಸ್ಟೈನಬಲ್ ಗ್ರೋತ್, ಗ್ಲೋಬಲ್ ಪಾವರ್ಟಿ ಅಂತಂದ್ರೆ ಎಲ್ಲರ ಪಾವರ್ಟಿ, ಅಥವಾ ಗ್ಲೋಬಲ್ ಪಾವರ್ಟಿ ಅಂತಂದ್ರೆ ದೇಶ ವಿದೇಶದಲ್ಲಿ ಇರುವಂತ ಪಾವರ್ಟಿ ರೇಟ್ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡುವಂತ ಒಂದು ಆರ್ಗನೈಸೇಷನ್ ಅಪ್ಪ ಏನಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಏನ್ ಮಾಡುತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಂದ್ರೆ, ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ನೋಡಿ, ಅವರು ನಿಮ್ಗೆ ಯಾವ್ದಾದ್ರು ಕಂಟ್ರಿಗೆ, ಯಾವ್ದಾದ್ರು ದೇಶಕ್ಕೆ ಏನಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೆ ಅವಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುವಂತ ಕೆಲಸ ಮಾಡುತ್ತೆ. ಮಾನಿಟರ್ಸ್ ಗ್ಲೋಬಲ್ ಮಾನಿಟರಿ ಸಿಸ್ಟಮ್ ಅಂತಂದ್ರೆ ದೇಶ ವಿದೇಶದಲ್ಲಿರುವಂತಹ ಮಾನಿಟರಿ ಸಿಸ್ಟಮ್ನ ಇದು ಮಾನಿಟರ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಆಫರ್ಸ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಆ್ಯಂಡ್ ಟ್ರೈನಿಂಗ್ ಅಂತಂದ್ರೆ ನಿಮ್ಗೆ ತಂತ್ರಜ್ಞಾನದ ಅಸಿಸ್ಟೆನ್ಸ್ ಆಯ್ತು, ಅಥವಾ ಟ್ರೈನಿಂಗ್ ಅಂದ್ರೆ ನಿಮ್ಗೆ ಏನಾದ್ರು ಟ್ರೈನಿಂಗ್ಸ್ ಬೇಕಾದ್ರೆ ಅದನ್ನ ಕೊಡುವಂತ ಕೆಲಸ ನಿಮ್ IMF ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ನಾವು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಾನು NPCI ಬಗ್ಗೆನೂ ಹಾಕಿದ್ದೀನಿ. NPCI ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2018. ನೋಡಿ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬ್ಯಾಂಕ್ ಅಸೋಸಿಯೇಷನ್ ಮತ್ತೆ RBI ಎರಡು ಜೊತೆಗೆ ಅಥವಾ ಜಂಟಿಯಾಗಿ ಈ ಒಂದು NPCI ನ ಮಾಡಿದೆ 2018 ಅಲ್ಲಿ. ನಾವು ಏನೇ ಪ್ಲಾಟ್ಫಾರ್ಮ್ಸ್ ಏನೇ ಪೇಮೆಂಟ್ ಮಾಡಿದ್ರು ಅದನ್ನ ನೋಡ್ಕೊಳ್ತಾ ಇರೋದು NPCI. ಅವರ ಇನಿಷಿಯೇಟಿವ್ಸ್ ನೋಡಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ನಮ್ಮ ಹತ್ರ ಇದು ಆಲ್ರೆಡಿ ಇದೆ. ರೂಪೇ ಅಂತ ಇದೆ, ಇಂಡಿಯನ್ ಕಾರ್ಡ್ ಅಂತ ಹೇಳ್ಬೋದು. ನೋಡಿ, ಇಂಟರ್ನ್ಯಾಷನಲ್ ಕಾರ್ಡ್ಸ್ ವೀಸಾ ಮತ್ತೆ ಮಾಸ್ಟರ್ ಕಾರ್ಡ್ ಹೇಗಿದೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಪ್ರೀಪೇಡ್ ಕಾರ್ಡ್ಸ್ ನ ರೂಪೇ ಕೊಡುತ್ತೆ. ಅದು ಇಂಡಿಯಾದ ಇನಿಷಿಯೇಟಿವ್ ಅಥವಾ ಭಾರತದ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ನೀವು ಪೇಮೆಂಟ್ ಮಾಡಬೇಕಾದ್ರೆ IMPS ಸಿಸ್ಟಮ್ ಅಂತ ಇರುತ್ತೆ, ಅಥವಾ IMPS ಸರ್ವಿಸ್ ಅಂತ ಇರುತ್ತೆ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ 24 hours ಅಲ್ಲಿ ನಿಮ್ಮ ಫಂಡ್ಸ್ ನ ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಹಾಲಿಡೇಸ್. ಅಂತಂದ್ರೆ ನೀವು ಸ್ಯಾಟರ್ಡೇ ಸಂಡೇ ಕೂಡ ನೀವು ಏನ್ ಮಾಡಬಹುದು, ಮನಿನ ಟ್ರಾನ್ಸ್ಫರ್ ಮಾಡಬಹುದು. ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅಂತ ಇದೆ. ಆಮೇಲೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಇವಾಗ ನೋಡಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ, ನೀವು ಡೈರೆಕ್ಟ್ ಆಗಿ ಪೇಮೆಂಟ್ ನ ಮಾಡಬಹುದು. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಬಯೋಮೆಟ್ರಿಕ್ಸ್ ಅಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಆಯ್ತು ಅಥವಾ ನಿಮ್ಮ ಐ ಸ್ಕ್ಯಾನ್ ಆಯ್ತು, ಅದನ್ನ ಉಪಯೋಗಿಸ್ಕೊಂಡು ಕೂಡ ನಾವೇನ್ ಮಾಡಬಹುದು, ಪೇಮೆಂಟ್ ನ ಮಾಡಬಹುದು. ಅದಕ್ಕೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಬೇರೆ ಅಷ್ಟು ಇನಿಷಿಯೇಟಿವ್ಸ್ ಇದೆ. ನ್ಯಾಷನಲ್ ಫೈನಾನ್ಷಿಯಲ್ ಸ್ವಿಚ್ ಅಂತ ಇದೆ, ಆಮೇಲೆ ನ್ಯಾಷನಲ್ ಎಲೆಕ್ಟ್ರೋಲ್ ಟೋಲ್ ಕಲೆಕ್ಷನ್ ಅಂತ ಇದೆ. ಅಂದ್ರೆ ನೀವು ನೋಡ್ತಾ ಇರ್ಬೋದು, ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀರಾ, ನೀವು ಫಾಸ್ಟ್ಯಾಗ್ ಅಂತ ಇದೆ, ನಿಮಗೆ ದುಡ್ಡನ್ನ ಕೊಡೋ ಅವಶ್ಯಕತೆ ಇಲ್ಲ. ಅದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಅದನ್ನ ಕಲೆಕ್ಟ್ ಮಾಡುತ್ತೆ, ಅಥವಾ ಆಟೋಮ್ಯಾಟಿಕ್ ಆಗಿ ನೀವು ದುಡ್ಡು ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ. ಆಮೇಲೆ ನೀವು ಟೋಲ್ಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಫಾಸ್ಟ್ಯಾಗ್ ಅಂತ ಹೇಳ್ತೀವಿ ನಾವು. RFID ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಇನಿಷಿಯೇಟಿವ್ಸ್ NPCI ಬಗ್ಗೆ, ನಾನು ಈ ಒಂದು ವಿಷಯದಲ್ಲಿ NPCI ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಎಲ್ಲ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ನಿಮಗೆ ನಾಳೆ ಹೊಸ ಟಾಪಿಕ್ಗಳಿಂದ ಬರ್ತೇನೆ, ಹೊಸ ಟಾಪಿಕ್ಗಳನ್ನ ತಗೊಂಡು ಕ್ಲಾಸಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.